ನಂಬಿಕೆನೇ ಜೀವನ. ಇಂಗ್ಲಿಷ್ ನಲ್ಲಿ ಒಂದು ಕೋಟ್ ಇದೆ, ಹೋಪ್ಸ್ ಆರ್ ದ ರೋಪ್ಸ್ ವಿಚ್ ಸ್ವಿಂಗ್ಸ್ ಇಸ್ ಥ್ರೂ ದ ಲೈಫ್ ಅಂತ. ಹೌದು, ನಮ್ಮ ನಂಬಿಕೆ ಏನಿರುತ್ತೆ ಆ ನಂಬಿಕೆ ಮೇಲೆ ನಮ್ಮ ಜೀವನ ಒಂದು ಸಾಗ್ತಾ ಇರುತ್ತೆ. ಹಾಗೆ ನಮ್ಗೆ ದೈವದ ಮೇಲೆ ನಂಬಿಕೆ ಇದ್ದಾಗ ನಮಗೆ ಎಂತೆಲ್ಲ ಒಳ್ಳೇದಾಗತ್ತೆ ಹೇಳಿ. ಹಾಗಾದ್ರೆ ಬನ್ನಿ, ಶ್ರೀ ಕ್ಷೇತ್ರ ಮುತ್ಯಾಲಮ್ಮ ದೇವಿಯ ಒಂದು ದೇವಸ್ಥಾನದ ಒಂದು ಹಿರಿಮೆ ಮತ್ತೆ ಮಹತ್ವ, ಆ ಮಹಾತಾಯಿ ಎಲ್ಲರಿಗೂ ತನ್ನ ಕೃಪಾ ಕಟಾಕ್ಷವನ್ನ ಯಾವ ರೀತಿ ಬೀರ್ತಾಳೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ, ಶ್ರೀ ಮಾತ್ರೇ ನಮಃ. ನಮ್ಮ ಮಹಾನಗರ ಪಾಲಿಕೆಯಾದಂತ ಬೆಂಗಳೂರಿನಲ್ಲಿ ಶಿವಾಜಿನಗರ ಇದೆ. ಶಿವಾಜಿನಗರದ ಸೆಪ್ಪಿಂಗ್ಸ್ ರೋಡ್ ನಲ್ಲಿ ನೀವು ಸರ್ವ ಧರ್ಮ ಸಮನ್ವಯವಾಗಿರುವಂತ ಶ್ರೀ ಕ್ಷೇತ್ರ ಶ್ರೀ ಮುತ್ಯಾಲಮ್ಮ ದೇವಿ ದೇವಸ್ಥಾನವಿದೆ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಜೈನರು ಬರ್ತಾರೆ, ಸಿಖ್ರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಹಿಂದೂಗಳು ಬರ್ತಾರೆ. ಯಾವುದೇ ಒಂದು ನಿರ್ಬಂಧನೆಯೇ ಇಲ್ಲದೆ ತಮ್ಮ ತಮ್ಮ ಹರಕೆಗಳನ್ನ ತೀರಿಸ್ಕೊಂಡು ಹೋಗುವಂತ ವಾಡಿಕೆ ಈ ದೇವಸ್ಥಾನದಲ್ಲಿ ತಲತಲಾಂತರವಾಗಿ ನಡ್ಕೊಂಡು ಬಂದಿದೆ. ಈ ದೇವಸ್ಥಾನ ಇತಿಹಾಸ ನೋಡೋದಾದ್ರೆ, ಈ ದೇವಿ ಬಂದು ಬೇವಿನ ಮರದಲ್ಲಿ ಸ್ವಯಂಭುವಾಗಿ ಬಂದ್ರು ಅಂತ ಆ ಜನಗಳು ನಂಬ್ತಾರೆ, ಶಿವಾಜಿನಗರದ ಜನಗಳು. ಮತ್ತೆ ಇಲ್ಲಿ ಒಂದು 360 ವರ್ಷಗಳ ಒಂದು ಸಂಪ್ರದಾಯದಂತೆ ದೇವಿಯ ಒಂದು ರಥೋತ್ಸವವನ್ನ ಚೈತ್ರ ಮಾಸದ ಹುಣ್ಣಿಮೆಗೆ ಮೊದಲು ಅಥವಾ ಹುಣ್ಣಿಮೆ ಹತ್ರ ಬಂದು ಮಾಡ್ತಾರೆ. ಆ ರಥೋತ್ಸವ ಎಷ್ಟು ವಿಜೃಂಭಣೆಯಾಗಿ ಮಾಡ್ತಾರೆ ಅಂತಂದ್ರೆ, ಹಿಂದಿನ ದಿವಸ ತಂಬಿಟ್ಟಿನ ಆರತಿ, ರಾಗಿ ಅಂಬಲಿ, ಗಂಜಿ ಅದೆಲ್ಲ ಮಾಡಿ ರಥೋತ್ಸವ ದಿವಸ ಅಂತೂ ಲಕ್ಷಾಂತರ ಜನ ಆ ದೇವಿಯ ಒಂದು ರಥದ ಉತ್ಸವವನ್ನ ನೋಡ್ಲಿಕ್ಕೆ ಭಾಗವಹಿಸಿ ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಇಲ್ಲಿನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಜನರು ಬಂದು ಆ ಭಕ್ತಾದಿಗಳೇನಿದಾರಲ್ಲ ಅವರು ಚೈತ್ರ ಮಾಸದಲ್ಲಿ ರಥೋತ್ಸವಕ್ಕೆ ಸಿದ್ಧತೆ ಮಾಡ್ಕೊಳ್ಳಕ್ಕೆ ಮುಂಚೆ ಫಾಲ್ಗುಣ ಮಾಸದಲ್ಲಿ ದೇವಿ ಹತ್ರ ಹೂವ ಕೇಳುವಂತ ಒಂದು ವಾಡಿಕೆಯನ್ನ ಇಟ್ಕೊಂಡಿದ್ದಾರೆ. ಅಂತಂದ್ರೆ ಹೂವ ಪ್ರಸಾದವನ್ನ ಕೇಳ್ತಾರೆ. ಈ ದೇವಿಗೆ ಹೂವಿನ ಅಲಂಕಾರ ತುಂಬಾ ವಿಶೇಷತೆ. ಸುಗಂಧ ಭರಿತವಾದಂತ ಹೂಗಳಿಂದ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಅಲ್ಲಿ ಆ ಜನರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಭಕ್ತಾದಿಗಳೆಲ್ಲ ಹೋಗಿ, ನಾವು ಈ ತರ ದಿವಸ ನಿಮ್ಮ ಒಂದು ರಥೋತ್ಸವವನ್ನ ಮಾಡ್ತೀವಿ, ಅದಕ್ಕೆ ನಮಗೆ ಒಂದು ಅಪ್ಪಣೆಯನ್ನ ಕೊಡಿ ಅಂತ ಅವರು ಹೂ ಪ್ರಸಾದವನ್ನ ದೇವಿ ಹತ್ರ ಕೇಳ್ತಾರೆ. ಈ ತರ ದೇವಿ ಯಾವಾಗ ಹೂವ ಕೊಟ್ಟಿದ್ದಾರೆ ಆಗ ಇವರು ರಥೋತ್ಸವ ಮಾಡಿದಾಗೆಲ್ಲ ತುಂಬಾ ವಿಜೃಂಭಣೆಯಾಗಿ ಸಕ್ಸಸ್ಫುಲ್ ಆಗಿ ನಡೆದಿದೆಯಂತೆ. ಇದೇ ರೀತಿಯಲ್ಲಿ 2020ರಲ್ಲಿ ಇದೇ ತರ ಹೂವ ಕೇಳಕ್ಕೆ ಹೋದಾಗ ಅವ್ರಿಗೆ ಸಿಕ್ಕಿಲ್ಲಂತೆ, ಅಂದ್ರೆ ಹೂವ ಪ್ರಸಾದ ಆಗಿಲ್ಲ. ಆಗ್ಲೇನೆ ಕರೋನಾ ಎಲ್ಲ ಬಂದು 2020ರಲ್ಲಿ ನಿಮ್ಗೆಲ್ಲಾ ತಿಳಿದೇ ಇದೆ, ಶಟ್ ಡೌನ್ ಎಲ್ಲ ಆಗಿ ಸುಮಾರು 2 ವರ್ಷಗಳ ಕಾಲ ರಥೋತ್ಸವ ಬಂದು ಸ್ಥಗಿತವಾಗಿತ್ತಂತೆ. ಮತ್ತೆ 2022ರಲ್ಲಿ ಮತ್ತೆ ರಥೋತ್ಸವವನ್ನ ದೇವಿ ಅಪ್ಪಣೆಯ ಮೂಲಕ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ವಿಜೃಂಭಣೆಯಾಗಿ ನಡುವಂತ ಒಂದು ವಿಶೇಷ ಉತ್ಸವ ಅಂತಾನೆ ಹೇಳ್ಬೋದು. ಆ ಶಿವಾಜಿನಗರದ ಜನತೆ ಏನಿದ್ದಾರೆ ಎಲ್ಲಾ ಮನೆಗಳಲ್ಲೂ ಕೂಡ ಆ ದೇವಿಯನ್ನ ಸ್ವಾಗತಿಸ್ಲಿಕ್ಕೆ ಎಲ್ಲರೂ ಒಂದು ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೆಪ್ಪಿಂಗ್ಸ್ ಈ ದೇವಸ್ಥಾನ ಬಂದ್ಬಿಟ್ಟು ಒಂದು ಮಕ್ಕಳಿಗೆ ದೃಷ್ಟಿ ದೋಷ ಇರಬಹುದು, ಬಾಲಾರಿಷ್ಟ ಇರಬಹುದು, ಹಿಂದಿನ ಕಾಲದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು, ಚಿಕನ್ ಪಾಕ್ಸು, ಪಿಡುಗು ಅಥವಾ ಯಾವುದೇ ಒಂದು ಸಾಂಕ್ರಾಮಿಕ ಕಾಯಿಲೆಗಳಿರ್ಬಹುದು, ಅಥವಾ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಹೇಳಿ, ಅಥವಾ ಯಾವ್ದಾದ್ರು ಒಂದು ಕಾಯಿಲೆಗಳಿಂದ ಸಫರ್ ಆಗ್ತಿರೋಂತ ವೃದ್ಧರಿರ್ಬಹುದು, ಎಂತಹ ಸಮಸ್ಯೆ, ಉದ್ಯೋಗ ಸಮಸ್ಯೆ ಇರಬಹುದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು, ಯಾವುದೇ ಒಂದು ಸಮಸ್ಯೆಯನ್ನ ನಾವು ಎತ್ಕೊಂಡು ಆ ದೇವಿಯ ಮಂದಿರಕ್ಕೆ ಹೋಗಿ ನಾವು ಹರಕೆ ಮಾಡ್ಕೊಂಡು ಅಥವಾ ಭಕ್ತಿಯಿಂದ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಅಮ್ಮನವರಿಗೆ ತುಂಬಾ ಶ್ರೇಷ್ಠವಾದಂತ ಹೂಗಳು, ಸುಗಂಧ ಭರಿತವಾದಂತ ಹೂಗಳನ್ನ ಕೊಡೋದು, ಮಂಗಳ ದ್ರವ್ಯಗಳನ್ನ ಸಮರ್ಪಣೆ ಮಾಡೋದ್ರಿಂದ ಎಷ್ಟೋ ಮಂದಿಗೆ ಹರಕೆ ಬಂದು ನೆರವೇರಿ, ಅವರ ಇಷ್ಟಾರ್ಥಗಳು ನೆರವೇರಿ ಬಂದು ಹರಕೆಯನ್ನ ರಥೋತ್ಸವದ ಟೈಮಲ್ಲಿ ಅವರು ತೀರಿಸ್ತಾರೆ ಅಮ್ಮನವರಿಗೆ ಗ್ರಾಟಿಟ್ಯೂಡ್ ಇಂದ. ಈ ತರ ಆ ದೇವಿ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗತ್ತೆ ಅಂತ ಆ ಒಂದು ಜನರು ತುಂಬಾ ನಂಬ್ತಾರೆ. ಮೊದಲನೇದಾಗಿ ಈ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿದವರು ಯಾರು, ಈ ದೇವಿಯ ಮಂದಿರಕ್ಕೆ ಒಂದು ಪೂಜೆ ಆರಾಧನೆಗಳನ್ನ
ಶಿವಾಜಿನಗರದ ಹತ್ರನೇ ಇರುವಂತ ಪಾಟರಿ ಟೌನ್ ಅಂತ ಇದೆ, ಕುಂಬಾರರೇನಿದ್ದಾರೆ ಅವರೇ ಅಂತ ಈ ದೇವಿಯ ದೇವಸ್ಥಾನಕ್ಕೆ ಮುಂಚಿಂದನೂ ನಡ್ಕೊಂಡು ಬಂದಿರೋದು. ಈಗ್ಲೂ ನೋಡ್ಬೋದು ನೀವು 2022ರಲ್ಲಿ ಬಂದ್ಬಿಟ್ಟು ಅನ್ನದಾನ ಮಾಡೋದಕ್ಕೆ ಅಂತಾನೆ ಒಂದು ಭವನವನ್ನ ಕಟ್ಟಿದ್ದಾರೆ. ಬೆಂಗಳೂರಿನಂತ ನಗರದಲ್ಲೂ ಕೂಡ ಶಿವಾಜಿನಗರದಲ್ಲಿ ನೀವು ಎಲ್ಲಾ ಕ್ಯಾಟಗರೀಸ್ ಆಫ್ ಪೀಪಲ್ ನ ನೀವು ನೋಡ್ಬಹುದು. ಆ ಒಂದು ಅನ್ನದಾನ ಬಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಅಲ್ಲಿ ಬಂದು ಓಡಾಡೋಂತ ಕೂಲಿ ಕಾರ್ಮಿಕರಿರ್ಬೋದು, ಯಾರೋ ಒಬ್ರು ನಮ್ಮ ಹತ್ರ ಎಷ್ಟು ದುಡ್ಡು ಕಾಸು ಇದ್ರೂ ಸಡನ್ ಆಗಿ ಹೋಟೆಲ್ ಎಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ನಮಗೆ ಹಸಿವು ತಡ್ಕೊಳ್ಳಿಕ್ಕೆ ಊಟ ಬೇಕೇ ಬೇಕಾಗುತ್ತೆ ಅಲ್ವಾ. ಆ ತರ ಅನ್ನದಾನಕ್ಕೆ ನಮ್ಮ ಧರ್ಮದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ನೋಡಿ. ಅನ್ನವನ್ನ ಅದಕ್ಕೆ ಪರಬ್ರಹ್ಮ ಸ್ವರೂಪ ಅಂತ ಹೇಳೋದು. ಅದರಲ್ಲೂ ಆ ಮಹಾತಾಯಿ ತನ್ನ ಭಕ್ತರು ಹಸುವಿನಿಂದ ಹೋಗೋದು ತಡ್ಕೊಳ್ತಾಳ? ಎಷ್ಟಾದ್ರೂ ತಾಯಿ ಅಲ್ವಾ. ಹಾಗಾಗಿ 2022ರಲ್ಲಿ ಆ ಒಂದು ಪ್ರತಿಷ್ಠಾಪನೆಯನ್ನ ಕೂಡ ಅವರು ಮಾಡಿದ್ದಾರೆ ಅಮ್ಮನವರ. ಮುತ್ಯಾಲಮ್ಮ ದೇವಿಗೆ ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವವನ್ನ ಮಾಡಬೇಕು. ಹಾಗಾಗಿ ನಮಗೆ ಪರ್ಮಿಷನ್ ಕೊಡಮ್ಮ, ಹೂ ಪ್ರಸಾದ ಕೊಡೋ ಮೂಲಕ ನಿಮ್ಮ ಆಜ್ಞೆಯಿಂದ ನಾವೇನಾದ್ರೂ ರಥೋತ್ಸವದ ಒಂದು ಅರೇಂಜ್ಮೆಂಟ್ಸ್ ನಾವು ಮಾಡ್ಕೊಳ್ಬೇಕಾದ್ರೆ ನಿನ್ನ ಅನುಗ್ರಹ ಇರ್ಬೇಕು ಅಂತ ಭಕ್ತಾದಿಗಳು, ಧರ್ಮಕರ್ತರು ಅವರೆಲ್ಲ ಹೋಗಿ ಪ್ರಶ್ನೆ ಮಾಡಿದಾಗ ಮಾರ್ಚ್ 4ನೇ ತಾರೀಕು ಮಂಗಳವಾರ ದೇವಿ ಬಂದು ಉತ್ತರವನ್ನ ಕೊಟ್ಟಿದ್ದಾರೆ, ಮಾಡಿ ಅಂತ ಹೇಳಿ. ಯೂಶಲಿ ಬಂದು ಮಾರ್ಚ್ ತಿಂಗಳಲ್ಲಿ ಈ ತರ ಹೂ ಪ್ರಸಾದವನ್ನ ಕೇಳ್ತಾರೆ. ಏಪ್ರಿಲ್ ತಿಂಗಳು ಯೂಶಲಿ ಬಂದು ಚೈತ್ರ ಮಾಸದ ಒಂದು ಪೌರ್ಣಮಿ ಏನಿದೆ ಆ ತಿಂಗಳಲ್ಲಿ ಇವರು ಸಾಮಾನ್ಯವಾಗಿ ಒಂದು ದಿವಸ ಹಿಂದೆ ಮುಂದೆ ಆಗತ್ತೆ ಅಷ್ಟೇ. ಸಾಮಾನ್ಯವಾಗಿ ಚೈತ್ರ ಮಾಸದ ಹುಣ್ಣಿಮೆಯ ದಿವಸನೇ ರಥೋತ್ಸವ ತುಂಬಾ ವಿಜೃಂಭಣೆಯಾಗಿ ತುಂಬಾ 360 ವರ್ಷಗಳಿಂದ ಕೂಡ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಬೆಂಗಳೂರಿನಂತ ಒಂದು ಬ್ಯುಸಿಯೆಸ್ಟ್ ಸಿಟಿನಲ್ಲಿ ಈ ತರ ಒಂದು ಸಂಪ್ರದಾಯಗಳನ್ನ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ, ನಡೆಸ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಇದನ್ನ ನಾವು ನೆನೆಸ್ಕೊಳ್ಳೋದೇ ಒಂದು ತುಂಬಾ ಸಂತೋಷಕರವಾದಂತ ಒಂದು ಸಮಾಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏಪ್ರಿಲ್ ತಿಂಗಳಲ್ಲಿ ತಂಬಿಟ್ಟಿನ ಆರತಿ, ರಾಗಿ ಅಂಬಲಿ ಮತ್ತೆ ವಿಶೇಷವಾದಂತ ಹೂವಿನ ಅಲಂಕಾರಗಳನ್ನ ಆ ದೇವಿಗೆ ಮಾಡ್ತಾರೆ. ಅನ್ನದಾನ ಯಥಾಶಕ್ತಿ ಅವರು ಮಾಡ್ತಾರೆ, ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಮತ್ತೆ ಅಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದವರು ಕೂಡ ಆ ದೇವಿಯ ಒಂದು ದರ್ಶನಕ್ಕೆ ಬಂದು ಸಾಕ್ಷಿಭೂತರಾಗ್ತಾರೆ. ನೀನಿದ್ದೀಯಮ್ಮ ನಮಗೆ, ನಾವು ಯಾವುದೇ ದೇಶದಲ್ಲಿದ್ರೇನು ಕೂಡ ನಿನ್ನನ್ನ ನಂಬಿದವ್ರಿಗೆ ನೀನು ಕಾಪಾಡ್ತೀಯಾ ಅಂತ ಹೇಳಿ ಅವರು ಆ ದೇವಿಯನ್ನ ಆರಾಧಿಸಿ ಆ ರಥೋತ್ಸವಕ್ಕೆ ಭಾಗವಹಿಸ್ತಾರೆ. ನೀವು ನೋಡಬಹುದು ಶಿವಾಜಿನಗರದ ಸೆಟ್ಟಿಂಗ್ಸ್ ನೋಡಲಿರುವಂತ ಶ್ರೀ ಮುತ್ಯಾಲಮ್ಮ ದೇವಿಯ ಒಂದು ದೇವಸ್ಥಾನದಲ್ಲಿ. ಸಾಮಾನ್ಯವಾಗಿ ಬಿಸಿಲುಗಾಲ ಬಂತು ಅಂತಂದ್ರೆ, ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನುವಾಗ ಸಾಂಕ್ರಾಮಿಕವಾದಂತ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ತಲತಲಾಂತರವಾಗಿ ನಮ್ಮ ಒಂದು ಧರ್ಮದಲ್ಲಿ ನಂಬೋದೇನಪ್ಪಾ ಅಂತಂದ್ರೆ, ಗ್ರಾಮ ದೇವಿಯರನ್ನ ನಾವು ಮೊಸರು, ಮೆಣಸು ಕಾಳು ಮತ್ತೆ ಕಲ್ಲುಪ್ಪನ್ನ ಆ ಗರುಡಗಂಬ ಏನಿರುತ್ತೆ ದೇವಿಯರ ದೇವಸ್ಥಾನದ ಮುಂದೆ ಇರುವಂತ ಗರುಡಗಂಬದಲ್ಲಿ ನಾವು ಹಾಕುವಂತ ಒಂದು ವಾಡಿಕೆಯನ್ನ ನಮ್ಮ ಧರ್ಮದವರು ಇಟ್ಕೊಂಡಿದ್ದಾರೆ. ಈ ಒಂದು ವಿಶೇಷವಾದಂತದ್ದನ್ನ ನೀವು ನಮ್ಮ ನಗರ ದೇವತೆ ಅಣ್ಣಮ್ಮ ದೇವಸ್ಥಾನದಲ್ಲಿ ನೋಡ್ಬಹುದು. ಕಬ್ಬಾಳಮ್ಮ ದೇವಸ್ಥಾನ, ಪಿಸಿಲು ಮಾರಮ್ಮ ದೇವಸ್ಥಾನ. ಸಾಮಾನ್ಯವಾಗಿ ಈ ಮುತ್ಯಾಲಮ್ಮ ಅನ್ನೋ ಹೆಸರು ಯಾಕೆ ಬಂತು ಈ ದೇವಿಗೆ ಅಂತಂದ್ರೆ, ನೀವು ನೋಡಿರ್ಬಹುದು ಚಿಕನ್ ಪಾಕ್ಸ್ ಎಲ್ಲ ಬಂದು ಗುಳ್ಳೆ ತರ ಒಂದು ಮುತ್ತಿನ ಆಕಾರದಲ್ಲಿ ಮೈ ಮೇಲೆಲ್ಲ ಬರುತ್ತೆ. ಹಾಗಾಗಿ ಆ ಒಂದು ನಿವಾರಣೆಯನ್ನ ಮಾಡಮ್ಮ ಅಂತ ಹೇಳಿ, ಆ ಒಂದು ಕಾಯಿಲೆ ಏನಿದೆ ಅದನ್ನ ನಿವಾರಣೆ ಮಾಡಮ್ಮ ಅಂತ ಹೇಳಿ ಈ ಮುತ್ಯಾಲಮ್ಮ ದೇವಿಗೆ ಪ್ರಾರ್ಥನೆ ಮಾಡೋದು ಕೂಡ ಈ ಒಂದು ದೇವಿಯ ಒಂದು ವಿಶೇಷತೆಯಾಗಿದೆ. ಇದನ್ನ ಆಕ್ಚುಲಿ ಆಂಧ್ರದಲ್ಲಿ ತುಂಬಾ ಟೆಂಪಲ್ಸ್ ಇದೆ ಮುತ್ಯಾಲಮ್ಮ ದೇವಿದು. ಅಲ್ಲಿಂದಾನೇ ಈ ದೇವಿ ಬಂದು ಇಲ್ಲಿ ನೆಲೆ ನಿಂತು ಕುಂಬಾರರಿಂದ ಪ್ರತಿಷ್ಠಾಪನೆಗೊಂಡಿದೆ ಅಂತ ಹೇಳಲಾಗತ್ತೆ ಈ ದೇವಿಯ ಒಂದು ದೇವಸ್ಥಾನ. ಆದ್ರೂ ಎಲ್ಲಾ ಸರ್ವಧರ್ಮದವರು ಕೂಡ ಈ ದೇವಿಯ ಒಂದು ಆರಾಧನೆ ಮಾಡ್ತಾ, ಯಾವುದೇ ಒಂದು ನರದೃಷ್ಟಿ ಆಗಿರ್ಬಹುದು, ಮಾಟ ಮಂತ್ರ ಅಭಿಚಾರ ಪ್ರಯೋಗಗಳಾಗಿರ್ಬಹುದು, ಅಥವಾ ಕಾಯಿಲೆಗಳಾಗಿರ್ಬಹುದು, ಮಕ್ಕಳಿಗೆ ಬಾಲಾರಿಷ್ಟ, ನರದೃಷ್ಟಿ ಅಥವಾ ಫೈನಾನ್ಷಿಯಲ್ ಲಾಸಸ್, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಈ ದೇವಿಗೆ ಬಂದು ಈ ಮೊಸರು, ಕಲ್ಲುಪ್ಪು ಮತ್ತೆ ಮೆಣಸು ಕಾಳನ್ನ ಗರುಡಗಂಬದಲ್ಲಿ ಹಾಕಿ ದೇವಿಯ ಒಂದು ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಈ ಒಂದು ತಾಪತ್ರಯಗಳ ನಿವಾರಣೆಯಾಗಿದೆ ಅಂತ
ತುಂಬಾ ಜನ ನಂಬಿದ್ದಾರೆ, ಮತ್ತೆ ಆಗ್ಲೇ ನಡ್ಕೊಂಡು ಬಂದಿದೆ. ಇನ್ ಈಗಿನ ಕಾಲದಲ್ಲೂ ಕೂಡ 2025 ನಾವು ಈಗ್ಲೂ ಕೂಡ ಹೂ ಪ್ರಸಾದ ಕೊಡ್ತಾರೆ ಅಂತಂದ್ರೆ ಇದು ಆಶ್ಚರ್ಯನೇ ಅಲ್ವಾ? ಹಾಗಾದ್ರೆ ದೈವ ಎಲ್ಲಾ ಕಡೆ ಇದೆ, ಅದನ್ನ ಗ್ರಹಿಸುವಂತ ಶಕ್ತಿ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ಬೇಕು ಅಷ್ಟೇ. ಶ್ರೀ ಕ್ಷೇತ್ರ ಮುತ್ಯಾಲಮ್ಮ ದೇವಿ ಸನ್ನಿಧಿಗೆ ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವಕ್ಕೆ ನೀವೆಲ್ಲ ಭೇಟಿ ನೀಡಿ ಆ ಮಹಾತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಮಸ್ಕಾರ. ನಿಮ್ಮ ಒಂದು ಆಶೀರ್ವಾದ ಆರೈಕೆಗಳು ಸದಾ ನಮ್ಮ ಶ್ರೀ ನಿರ್ಣಯ ಮೇಲಿರ್ಲಿ. ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಜೈ ಮುತ್ಯಾಲಮ್ಮ ದೇವಿ.